ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳ್ತಾ ಇರುವಂಥ ವಿಷಯ ಅಂತಂದರೆ ಗ್ಯಾಸ್ಟ್ರಿಕ್ ಸಂಬಂಧಿಸಿದಂತಹ ವಿಷಯ ಆಗಿದೆ. ಈ ಗ್ಯಾಸ್ಟ್ರಿಕ್ಕು ಏನಕ್ಕೆ ಬರುತ್ತೆ, ಯಾವ ರೀತಿ ಹೋಗಲಾಡಿಸ್ಕೋಬೇಕು, ಇದನ್ನು ಒಂದು ಪೈಸೆ ಖರ್ಚಿಲ್ಲದೆ ನಾವು ಮನೆಯಲ್ಲೇ ಗ್ಯಾಸ್ಟ್ರಿಕ್ಕನ್ನು ಯಾವ ರೀತಿ ಹೋಗಲಾಡಿಸ್ಕೋಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಜನ ಎಲ್ಲರೂ ಯಾರನ್ನೇ ಮಾತಾಡಿಸಿದ್ರು, ಒಂದು 20 ವರ್ಷ ಮೇಲ್ಪಟ್ಟ ಅಂತವರು ಎಲ್ಲರೂ ಕೂಡ ಸಣ್ಣ ಹುಡುಗರು ಹುಡುಗಿರು ಕೂಡ ನನಗೆ ಗ್ಯಾಸ್ಟ್ರಿಕ್ಕು ಅಂತ ಹೇಳ್ತಾ ಇರ್ತಾರೆ. ಮೊನ್ನೆ ನಮ್ಮ ಮನೆಗೆ ಬಂದಿದ್ದು ಒಂದು ಹುಡುಗಿ, ಎಷ್ಟು ಅಂತಂದರೆ ಒಂದು 30 ವರ್ಷ ಇಲ್ಲ 32 ವರ್ಷ ಇರುತ್ತೆ ಅಷ್ಟೇ. ನಾನು ಗೆಣಸು ಕೊಡಕ್ಕೆ ಹೋದರೆ, ಗೆಣಸು ತಿನ್ನಮ್ಮ ಅಂತ ಕೊಡಕ್ಕೆ ಹೋದರೆ ಗ್ಯಾಸ್ಟ್ರಿಕ್ಕು, ಅಯ್ಯೋ ನಂಗೆ ಬೇಡ, ನಂಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ಲು. ಅದಕ್ಕೆ ಈ ವಯಸ್ಸಿಗೆ ಏನಮ್ಮ ಈ ಥರ ಅವಾಯ್ಡ್ ಮಾಡ್ತೀರಾ ತಿಂಡಿ ಅಂತಂದರೆ, ಇಲ್ಲ ಆಂಟಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ನನಗೆ ತಿಂದರೆ ಆಗಲ್ಲ ಅಂತ ಹೇಳ್ತಾ ಇದ್ಲು. ಈ ಥರ ತಿಂಡಿಗಳನ್ನೆಲ್ಲ ಕೂಡ ಎಷ್ಟು ಪೌಷ್ಟಿಕ ಆಹಾರ, ಏನು ಗೆಣಸು ಅಂಥ ಗೆಣಸನ್ನು ಕೂಡ ತಿನ್ನಲಿಲ್ಲ ಅಂತಂದರೆ, ಅಂಥ ಪೌಷ್ಟಿಕ ಆಹಾರಗಳನ್ನು ತಿಂತಾ ಇದ್ದರೆ ಶಕ್ತಿ ಬರುತ್ತೆ. ಶಕ್ತಿ ಇನ್ನೆಲ್ಲಿಂದ ಬರುತ್ತೆ? ಕಾಳು ತಿನ್ನಬಾರ್ದು ಅಂತ ಹೇಳ್ತಾರೆ. ಕಾಳು ತಿಂದರೆ ಅಯ್ಯೋ ನನಗೆ ಗ್ಯಾಸ್ಟ್ರಿಕ್ ಅಂತಾರೆ. ಏನೇ ಕಾಳುಗಳು ತಿನ್ನಲ್ಲ. ಕಾಳುಗಳು ತಿಂದಿರ ಇದ್ದರೆ ಯಾವ ರೀತಿ ಪೌಷ್ಟಿಕ ಆಹಾರ ಸಿಗುತ್ತೆ? ಕಾಳುಗಳಲ್ಲಿ ಕನಿಷ್ಠ ಪಕ್ಷ ಒಬ್ಬ ಮನುಷ್ಯರು ಬಂದು ದಿನಕ್ಕೆ 200 ಗ್ರಾಮು ಕಾಳು ತಿನ್ನಬೇಕು. ಆ ಥರದ್ದು ಕಾಳೇ ತಿನ್ನೋದಿಲ್ಲ ಈ ಕಾಲದಲ್ಲಿ. ಯಾರೇ ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಯಾರೇ ಆದರೂ ಅಯ್ಯೋ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ನಂಗೆ ಕಾಳು ಬೇಡ, ಕಾಳು ಹಾಕ್ಬೇಡ ಅಂತ ಹೇಳ್ತಾರೆ. ನಲ್ಲಿ ಹಾಕಕ್ಕೆ ಹೋದ್ರೆ ಕಾಳು ಬೇಡ ಅಂತ ಹೇಳ್ತಾರೆ. ಈ ಥರ ಆದ್ರೆ ಹೇಗೆ? ಮತ್ತೆ ಕಾಳು ತಿನ್ನಬಾರ್ದು ಅಂತಾರೆ, ಹಸಿಮೆಣಸಿನ್ಕಾಯಿ ತಿನ್ನಬಾರ್ದು ಅಂತಾರೆ. ಹಸಿಮೆಣಸಿನ್ಕಾಯಿ ಯಾಕೆ ತಿನ್ನಬಾರ್ದು? ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಅಂತಂದ್ರೂ ಕೂಡ ಹಸಿಮೆಣಸಿನ್ಕಾಯಿನೇ ಯಾಕೆ ತಿನ್ನಬಾರ್ದು ಅಂತ ನೋಡಿ. ಹಸಿಮೆಣಸಿನ್ಕಾಯಿ ತಿನ್ಬೋದು, ತುಂಬಾ ಒಳ್ಳೆಯದು. ಯಾರೇ ಆಗಲಿ ಗ್ಯಾಸ್ಟ್ರಿಕ್ ಇರೋರು ಹೀಟ್ ಪದಾರ್ಥನ ತಿನ್ನಬೇಕು. ಹಸಿಮೆಣಸಿನ್ಕಾಯಿ ಅಗ್ನಿ ಅಂತ ಕರೀತಾರೆ ಹಸಿಮೆಣಸಿನ್ಕಾಯನ್ನ. ಅದು ಏನು ಅಂತ ಗೊತ್ತಾ? ಅಗ್ನಿಯಲ್ಲಿ ನಾವು ಯಾವುದೇ ಥರದ ಕಸ ಕಡ್ಡಿ ಎಲ್ಲನೂ ಹಾಕಿದರೆ ಅಗ್ನಿನಲ್ಲಿ ಯಾವ ಥರ ಸುಟ್ಟೋಗುತ್ತೋ ಆ ರೀತಿ ಸುಟ್ಟು ಭಸ್ಮ ಮಾಡುವಂಥ ಶಕ್ತಿ ಇದೆ ಈ ಹಸಿಮೆಣಸಿನ್ಕಾಯಲ್ಲಿ. ಆದರೆ ಅಂಥ ಹಸಿಮೆಣಸಿನ್ಕಾಯನ್ನು ನಾವು ತಿನ್ನಲ್ಲ ಅಂತಂದರೆ ಹೇಗೆ? ನಮ್ಮ ತಿಂದಂತಹ ಆಹಾರ ಯಾವುದೇ ಇರಲಿ ಅದನ್ನು ಜೀರ್ಣ ಮಾಡಿಸಿ ಭಸ್ಮ ಮಾಡುವಂಥ ಶಕ್ತಿ ಇದೆ ಆ ಹಸಿಮೆಣಸಿನ್ಕಾಯಿಗೆ ಅಂತ. ಅದನ್ನು ಹಸಿಮೆಣಸಿನ್ಕಾಯಿ ತಿನ್ನಲ್ಲ ಅಂತಾರೆ. ಮತ್ತು ಬದನೆಕಾಯಿ ತಿನ್ನಲ್ಲ ಅಂತಾರೆ. ಬದನೆಕಾಯಿ ಯಾಕೆ ತಿನ್ನಬಾರ್ದು? ಅದು ಹೀಟ್ ಪದಾರ್ಥ. ಬದನೆಕಾಯಿ ತಿಂದರೂ ಕೂಡ ಅಷ್ಟೇ ತುಂಬ ಒಳ್ಳೆಯ ಜೀರ್ಣಶಕ್ತಿ ಇದೆ ಅದರಲ್ಲಿ ಕೂಡ. ಸರ್ವವ್ಯಾಧಿ ನಿವಾರಣೆ ಅಂತಾರೆ ಬದನೆಕಾಯಿ ತಿಂದರೆ, ಗೊತ್ತಾ? ಅಷ್ಟು ಕಾಯಿಲೆಗಳನ್ನು ಅದು ಸರ್ವವ್ಯಾಧಿ ನಿವಾರಣೆ ಅಂತಂದರೆ ಎಲ್ಲ ಕಾಯಿಲೆಗಳಿಗೂ ಅದು ಅದ್ಭುತವಾದಂತಹ ಒಂದು ಔಷಧಿ ಅಂತ ಹೇಳ್ತಾರೆ ಬದನೆಕಾಯಿ. ಆ ಬದನೆಕಾಯಿಯನ್ನು ತಿನ್ನಲ್ಲ. ಈ ಥರ ಆದರೆ ಕಾಳುಗಳು ತಿನ್ನಲ್ಲ, ಬರೀ ಬೇಳೆ ಸಾರು, ಬೇಳೆ ರಸ ಈ ಥರ ತಿಂತ ಹೋದರೆ ಶಕ್ತಿ ಇಲ್ಲಿಂದ ಬರುತ್ತೆ ಮನುಷ್ಯನಿಗೆ. ಬೇಳೆ ಸಾರು ಅಂತಂದರೆ ಬೇಳೆ ಎಲ್ಲಿಂದ ಬಂತು? ಬೇಳೆ ಕಾಳುಗಳಿಂದನೇ ಬಂದಿರೋದು ಬೇಳೆ. ಆ ಕಾಳಿಂದ ಬಂದಿರುವಂಥ ಬೇಳೆ ತಿಂದರೆ ಗ್ಯಾಸ್ಟ್ರಿಕ್ ಆಗಲ್ವಾ? ಯಾವಾಗ ನೋಡಿದ್ರು ಬೇಳೆ ಸಾರು ಗ್ಯಾಸ್ಟ್ರಿಕ್ ಇದೆ ಅದಕ್ಕೆ ಬೇಳೆ ಸಾರು ಅಂತಾರೆ. ಬೇಳೆ ಸಾರು 3 ಟೈಮ್ ತಿನ್ನಿ, ಯಾಕೆ ಹೊಟ್ಟೆ ಉಬ್ಬರ ಬರಲ್ಲ? ಬಂದೇ ಬರುತ್ತೆ. ಆದರೆ ಅದಕ್ಕೆ ಎಲ್ಲ ಕೂಡ ನಾವು ಮನೆಯಲ್ಲೇ ಹೋಮ್ ರೆಮಿಡೀಸನ್ನು ಮಾಡ್ಕೋಬೋದಲ್ವಾ? ಎಲ್ಲರೂ ಕೂಡ ಅಷ್ಟೇ. ಹೋಮ್ ರೆಮಿಡೀಸ್ ಇದೆ, ಪೈಸೆ ಖರ್ಚಿಲ್ಲ, ಮಾಡಿಕೊಂಡು ಕುಡೀರಿ, ತಿನ್ನಿರಿ. ಎಲ್ಲ ಆಹಾರಗಳನ್ನು ತಿನ್ನಿ. ಯಾಕೆ ತಿನ್ನಬಾರ್ದು? ನೋಡಿ, ಗ್ಯಾಸ್ಟ್ರಿಕ್ ಅಂತಂದರೆ ಗ್ಯಾಸ್ಟ್ರಿಕ್ ಅಲ್ಲ, ಅದಕ್ಕೆ ಅರ್ಥ ಹೇಳ್ತೀನಿ ಕೇಳಿ. ಗ್ಯಾಸ್ಟ್ರಿಕ್ ಅಲ್ಲ, ಸ್ಟಿಕ್ ಅಂತಂದರೆ ಕೋಳಾಗುತ್ತೆ, ಆಯಿತಾ? ಗ್ಯಾಸ್ಟ್ರಿಕ್ ಅಲ್ಲ, ಗ್ಯಾಸ್ ಸ್ಟಕ್ಕು ಅಂದರೆ ಗ್ಯಾಸು ಆಚೆಗೆ ಬರದೇ ಹೋಗ್ತಾ ಇರುವಂಥದ್ದು ಅಂತ ಅರ್ಥ. ಗ್ಯಾಸು ಆಚೆಗೆ ಇನ್ಫಾರ್ಮ್ ಆಗ್ತಾ ಇದ್ದರೆ ಗ್ಯಾಸು ಇರೋದಿಲ್ಲ, ಹೋಗ್ತಾ ಇರುತ್ತೆ. ಮೇಲೆ ತೇಗ್ ಬರಬೇಕು, ಕೆಳಗಡೆನೂ ಗ್ಯಾಸ್ ಹೋಗ್ತಾ ಇರಬೇಕು. ಆ ಥರ ಹೋಗ್ತಾ ಇದ್ದರೆ ಗ್ಯಾಸು ಸ್ಟಕ್ ಆಗಲ್ಲ. ಕೆಲವರು ಹೇಳ್ತಾರೆ ಬೋಂಡ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಏನೂ ತಿನ್ನಬಾರ್ದಪ್ಪ, ಅಯ್ಯೋ ತಿಂದ್ಬಿಟ್ರೆ ನಮ್ಗೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಬೋಂಡ ಬಜ್ಜಿ ಯಾಕೆ ತಿನ್ನಬಾರ್ದು?
ಬೋಂಡಾ ಬಜ್ಜಿ ಯಾಕೆ ತಿನ್ನಬಾರ್ದು ಅಂತಂದರೆ ಆಯಿಲ್ ಇರುತ್ತೆ ಅಂತ ನಾವು ಜಾಸ್ತಿ ಉಪಯೋಗಿಸಿದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ತಿನ್ನಬಾರ್ದು ಅಷ್ಟೇ. ಈಗ ನೀವು ಬೋಂಡಾ ಬಜ್ಜಿ ಆಚೆ ಕಡೆಯಿಂದ ತಗೊಂಬರ್ತೀರ, ಅದನ್ನು ಪಟ್ನ ಕಟ್ಕೊಡ್ತಾರೆ ಒಂದು ಪೇಪರಲ್ಲಿ. ಪಟ್ನ ಕಟ್ಕೊಟ್ರೆ ಆ ಆಯಿಲೆಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ ಆ ಕವರ್ಗೆನೆ, ಅಂದರೆ ಆ ಪೇಪರ್ಗೆನೆ ಆಯಿಲೆಲ್ಲ ಹೀರ್ಕೊಂಡ್ಬಿಟ್ಟಿರುತ್ತೆ. ಅದರಲ್ಲಿ ಏನಕ್ಕೆ ಇರುತ್ತೆ ಆಯಿಲ್ ಇರೋದಿಲ್ಲ. ಅದೇ ನೀವು ಮನೆಯಲ್ಲಿ ಮಾಡಿಕೊಂಡ್ರು ಕೂಡ ಆ ಮನೆಯಲ್ಲಿ ಮಾಡಿದಂಥದ್ದು ಟಿಶ್ಯೂ ಪೇಪರ್ ಅಂಥದ್ದು ಯಾವುದಾದ್ರೂ ಒಂದು ಪೇಪರ್, ಒಂದೆರಡು ಪೇಪರ್ ಹಾಕಿ ನೀವು ಆಯಿಲಲ್ಲಿ ತೆಗೆದಂಥದ್ದು ಆ ಪೇಪರ್ ಮೇಲೆ ಹಾಕಿಬಿಟ್ರೆ ಆ ಪೇಪರೇ ಎಲ್ಲ ಆಯಿಲ್ ಹೀರ್ಕೊಂಡ್ಬಿಡುತ್ತೆ. ಆವಾಗ ನಿಮಗೆ ಆಯಿಲ್ ಎಲ್ಲಿರುತ್ತೆ ಜಾಸ್ತಿ. ಈ ರೀತಿ ನೀವು ನೋಡಿ, ಯಾವುದೇ ನೀವು ಬೋಂಡಾ ಬಜ್ಜಿ ಎಲ್ಲನೂ ಕೂಡ ತಿಂದಿರ ಇರಬೇಡಿ. ಬೋಂಡಾ ಬಜ್ಜಿ ತಿಂದರೂ ಕೂಡ ಅದರಲ್ಲೂ ಬೋಂಡಾ ಬಜ್ಜಿ ತಿಂದು ನೋಡಿ, ಗ್ಯಾಸ್ಟ್ರಿಕ್ ಇರೋರು ಬೋಂಡಾ ಬಜ್ಜಿ ತಿಂದು ನೋಡಿ ಹೇಗೆ ಮೋಷನ್ ಬರುತ್ತೆ ಅಂತ ಹೇಳಿ. ಮಾರನೇ ದಿವಸ ಬೋಂಡಾ ಬಜ್ಜಿ ತಿಂದವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದಿಲ್ಲ, ಅದು ಕ್ಲಿಯರ್ ಆಗಿಬಿಡುತ್ತೆ. ಬೋಂಡಾ ಬಜ್ಜಿ ತಂದು ತಿನ್ನಿ, ಅಂದರೆ ಎಷ್ಟು ಅಂತಂದ್ರೆ ಅಷ್ಟು ತಿನ್ನಬಾರ್ದು. ಒಂದು 7-8 ತಿನ್ನಿ, 7-8 ಆದರೂ ತಿನ್ಬೋದು, ಏನೂ ಆಗೋದಿಲ್ಲ. ಗ್ಯಾಸ್ಟ್ರಿಕ್ ಅನ್ನೋದು ಆಗೋದಿಲ್ಲ, ಆಚೆಗೆ ಬಂದ್ಬಿಡುತ್ತೆ, ತೇಗು ಬರುತ್ತೆ, ಕೆಳಗಡೆನೂ ಹೋಗ್ಬಿಡುತ್ತೆ ಎಲ್ಲ ಗ್ಯಾಸ್. ಅದಕ್ಕೆ ತಿನ್ನಬೇಕು, ಪ್ರತಿಯೊಂದನ್ನು ತಿನ್ನಬೇಕು. ನೀವು ಬೋಂಡಾ ಬಜ್ಜಿ ಎಲ್ಲನೂ ಕೂಡ ಆರಾಮಾಗಿ ತಿನ್ಬೋದು. ಆದರೆ ಮಸಾಲೆ ಐಟಮ್ ಅಂತಂದರೆ ಮಸಾಲೆ ಪುರಿ, ಆಚೆ ಕಡೆ ಮಾಡಿರ್ತಾರೆ ಮಸಾಲೆ ಪುರಿ ಅಂಥದ್ದು ಅವಾಯ್ಡ್ ಮಾಡಿ. ಯಾಕಂತಂದರೆ ಆ ಮಸಾಲೆ ಎಲ್ಲನೂ ಸೇರಿಸಿ ಅದೇನಾದರೂ ತಿಂದರೆ ಜಾಸ್ತಿ ಏನಾಗುತ್ತೆ ಅಂತಂದರೆ ಜಂತು ಹುಳ ಅನ್ನೋದು ಬೀಳುತ್ತೆ ಹೊಟ್ಟೆನಲ್ಲಿ. ಆ ಜಂತು ಹುಳ ಬಿದ್ದಾಗ ಏನಾಗುತ್ತೆ ಅಂತಂದರೆ ಜೀರ್ಣಶಕ್ತಿ ಕಡಿಮೆ ಆಗಿಬಿಡುತ್ತೆ. ಆ ಹುಳಗಳು ಬೀಳ್ದಿರ ನೀವು ನೋಡ್ಕೋಬೇಕಾಗತ್ತೆ. ಯಾರಿಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತಂತಂದರೆ ಮೋಷನ್ ಪ್ರಾಬ್ಲಮ್ ಯಾರಿಗೆ ಇರುತ್ತೋ, ಮೋಷನ್ ಯಾವಾಗ ನೀಟಾಗಿ ಆಚೆಗೆ ಹೋಗಲ್ವೋ ಅವರಿಗೆ ಗ್ಯಾಸ್ಟ್ರಿಕ್ ಆಗೋದು. ಮೋಷನ್ ಕ್ಲಿಯರ್ ಆಗಿ ಪೂರ್ತಿ ಆಚೆಗೆ ಹೋಗ್ಬಿಟ್ರೆ ಅದು ಆವಾಗ ಗ್ಯಾಸ್ಟ್ರಿಕ್ ಅನ್ನೋದು ಇರೋದಿಲ್ಲ. ಮೋಷನ್ ಮಾಡುವಾಗ ಗುದದ್ವಾರದಲ್ಲಿ ಸ್ವಲ್ಪ ಉಳ್ಕೊಂಡಿದ್ರೆ, ಅಂದರೆ ಕ್ಲಿಯರ್ ಆಗಿ ಆಗದಿದ್ದರೆ ಆವಾಗ ಏನಾಗುತ್ತಂತಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅದು ಆಚೆಗೆ ಗ್ಯಾಸ್ ಬರೋಕ್ಕೆ ಅಡ್ಡ ಇರುತ್ತೆ, ಅದರಿಂದಾಗಿ ಗ್ಯಾಸ್ಟ್ರಿಕ್ ಆಗುತ್ತೆ ಅಷ್ಟೇ ಹೊರತು ಮೋಷನ್ ನೀಟಾಗಿ ಆಗೋಕ್ಕೆ ನೀವು ಸರಿ ಮಾಡ್ಕೋಬೇಕು. ಇದಕ್ಕೆ ಕೆಲವೊಂದು ಹೋಮ್ ರೆಮಿಡೀಸನ್ನು ನಾನು ಹೇಳ್ತಾ ಇದ್ದೀನಿ, ಅದನ್ನು ಮಾಡ್ಕೊಳ್ಳಿ ಗ್ಯಾಸ್ಟ್ರಿಕ್ ಆಗಿರೋರು. ಮೊದಲು ಏನಂತಂದರೆ ಜೀರಿಗೆ, 1/4 ಸ್ಪೂನಷ್ಟು ಜೀರಿಗೆನ ಹುರಿದು, ಎಣ್ಣೆ ಹಾಕಬಾರ್ದು, ಬಾಣಲಿನಲ್ಲೇ ಹಾಕಿ ಅದನ್ನು ಹುರಿದು ಆಗಿಂದಾಗೆ ಪುಡಿ ಮಾಡ್ಕೊಳ್ಳಿ. 1 ಲೋಟ ಬಿಸಿ ನೀರಿಗೆ ಹಾಕ್ಕೊಂಡು ಅದನ್ನು ಕುಡಿದು ಬಿಡಿ. ಯಾವಾಗಂತಂದರೆ ಬೆಳಗ್ಗೆ ಊಟ ಮಾಡೋಕ್ಕೆ ಮುಂಚೆ ಆದರೂ ಕುಡಿಬೋದು, ಇಲ್ಲ ಊಟದ ನಂತರ 1 ಗಂಟೆ ಬಿಟ್ಕೊಂಡು, ಇಲ್ಲಾಂದರೆ ಸಂಜೆ ನೀವು ಟೀ ಕಾಫಿ ಕುಡಿಯೋ ಟೈಮ್ನಲ್ಲಿ ಕುಡಿದು ಬಿಡಿ. ಮತ್ತೆ 1-2 ಅವರ್ ಊಟ ಮಾಡಬೇಡಿ, ಆಗ ನಿಮಗೆ ಕ್ಲಿಯರ್ ಆಗಿ ಮೋಷನ್ ಆಗೋಕ್ಕೆ ಚಾನ್ಸ್ ಇರುತ್ತೆ. ಮತ್ತು ಇನ್ನೊಂದು ರೆಮಿಡಿ, ಈರುಳ್ಳಿ 6 ಗ್ರಾಮಷ್ಟು ಈರುಳ್ಳಿ, ಸಣ್ಣ ಈರುಳ್ಳಿ ಆಗಲಿ ದಪ್ಪದ ಈರುಳ್ಳಿ ಆಗಲಿ 6 ಗ್ರಾಮಷ್ಟು ಈರುಳ್ಳಿ ತೆಗೆದುಕೊಳ್ಳಿ. 500 ಗ್ರಾಮಷ್ಟು ನೀರನ್ನು ತೆಗೆದುಕೊಳ್ಳಿ. ಆ ನೀರಿಗೆ ಈರುಳ್ಳಿನ ಹಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ಅದು ಒಂದು ಸ್ವಲ್ಪ ಎವಾಪರೇಟಿವ್ ಆಗಬೇಕು ನೀರು. ಅನಂತರ ಆ ನೀರನ್ನು ಶೋಧಿಸ್ಕೊಂಡು ಕುಡಿದು ಬಿಡಿ. ಸಂಜೆ 4 ಗಂಟೆ ಟೈಮ್ನಲ್ಲಿ ಕುಡಿದ್ರೆ ನೀವು ಊಟ ಮಾಡೋಕ್ಕೆ ಮತ್ತೆ 2 ಅವರ್ 3 ಅವರ್ ಇರುತ್ತೆ, ಆಗ ಸಂಜೆ ಟೈಮ್ನಲ್ಲಾದರೂ ಕುಡೀರಿ. ಇಲ್ಲಾಂದರೆ ಬೆಳಗ್ಗೆ ನೀವು ಎದ್ದ ತಕ್ಷಣ, ಅಂದರೆ ಎದ್ದಾದ್ಮೇಲೆ ನೀವು ಊಟ ಮಾಡೋಕ್ಕೆ ಮುಂಚೆ 1 ಗಂಟೆ ಮುಂಚೆ ನೀವು ಕುಡಿಬೋದು. ಆ ಥರ ಕುಡಿದ್ರೂ ಕೂಡ ಗ್ಯಾಸ್ಟ್ರಿಕ್ ಆಗೋದು ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ, ಮೋಷನ್ ಅನ್ನೋದು ನೀಟಾಗಿ ಬರುತ್ತೆ. ಮತ್ತು ಇನ್ನೊಂದು ರೆಮಿಡಿ, ತುಂಬಾ ಈಸಿಯಾಗಿರುವಂಥ ರೆಮಿಡಿ ಇದು ಕೂಡ. 1 ಗ್ಲಾಸ್ ಬಿಸಿ ನೀರಿಗೆ, ಅಂದರೆ ನೋಡಿ ಈ ಗ್ಲಾಸಲ್ಲಿ 3/4 ಗ್ಲಾಸಷ್ಟು ಬಿಸಿ ನೀರಿಗೆ ನಿಂಬೆ ಹಣ್ಣಲ್ಲಿ 1/4 ಭಾಗ ನಿಂಬೆ ಹಣ್ಣನ್ನು ಹಿಂಡಿ, ಅದ್ರ ಜೊತೆಗೆ 1-2 ಪಿಂಚಷ್ಟು ನೋಡಿ ಹಿಂಗೆ ಹಿಡ್ಕೊಂಡು 2 ಸಲ, ಅಂದರೆ 2 ಚಿಟಿಕೆ ಅಷ್ಟು ಅಂತ ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಅಲ್ಲ,
ಅಡಿಗೆ ಸೋಡಾ, ಅದು ಎರಡನ್ನು ಹಾಕಿ ಬಿಸಿ ನೀರಿಗೆ ಚೆನ್ನಾಗಿ ನೀವು ಅದನ್ನು ಕ್ಲೀನಾಗಿ ತಿರುಗಿಸಿ ಅದನ್ನು ಶೋಧಿಸ್ಕೊಂಡು ಕುಡಿದ್ಬಿಡಿ ಸಂಜೆ 4 ಗಂಟೆಗೆ. ಇದನ್ನು ಬೆಳಗ್ಗೆ ಕುಡಿಬಾರ್ದು, ಸಂಜೆ ಟೈಮ್ನಲ್ಲೇ ಕುಡಿಬೇಕು. ಊಟಕ್ಕೆ ಮುಂಚೆ 1 ಗಂಟೆ ಮುಂಚೆ ಕುಡಿಬೇಕು. ಈ ಥರ ಕುಡಿದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಅನ್ನೋದು ಇರೋದಿಲ್ಲ. ಇದನ್ನು ಒಂದೇ ಸಲ ಮಾಡಬೇಕು, 15 ದಿನಕ್ಕೆ ಒಂದು ಸಲ ಮಾತ್ರ ಮಾಡಬೇಕು. ನಿಂಬೆಹಣ್ಣು ಮತ್ತು ಸೋಡಾದು, ಅಡುಗೆ ಸೋಡಾದು ಯಾವಾಗಲೂ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಏನಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತಂದಾಗ ಮಾತ್ರ ನೀವು ಕುಡಿಬೇಕು. ಆಗ ನಿಮಗೆ ಮೋಷನ್ ಅನ್ನೋದು ನೀಟಾಗಿ ಜಾರುತ್ತೆ. ಮತ್ತು ಹಣ್ಣುಗಳನ್ನು ತಿನ್ನಿ. ಹಣ್ಣುಗಳು ಅಂತಂದರೆ ಶೀತ ಪದಾರ್ಥ ಅಂತ ಹಣ್ಣುಗಳಲ್ಲ ನೋಡಿ. ಇದು ಸಪೋಟ ಬರುತ್ತೆ, ಸಪೋಟ ತಿನ್ನಿ. ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ತಿನ್ನಿ, ದಪ್ಪದ ಬಾಳೆಹಣ್ಣು ತಿನ್ನಿ. ಅವು ಮೋಷನ್ ಪ್ರಾಬ್ಲಮ್ ಇರೋರಿಗೆ ಒಳ್ಳೆಯದು. ಮತ್ತು ಪಪ್ಪಾಯ ತುಂಬಾ ಮೋಷನ್ ಪ್ರಾಬ್ಲಮ್ ಇರುವಂಥವ್ರಿಗೆ ತುಂಬಾ ಒಳ್ಳೆಯದು. ನೋಡಿ, ನಮ್ಮ ಮನೆಯಲ್ಲಿ ಯಾವಾಗಲೂ ಪಪ್ಪಾಯ ಇದ್ದೇ ಇರುತ್ತೆ. ಈಗಲೂ ಕಟ್ ಮಾಡಿಟ್ಟಿದ್ದಾರೆ ಮನೆಯಲ್ಲಿ. ಇದನ್ನು ಬೆಳಗ್ಗೆನೇ ತಿಂತಾರೆ, ಇಲ್ಲಾಂದರೆ ಊಟದ ನಂತರ ಬೇಕಂದ್ರೂ ತಿಂತಾರೆ. ಈ ರೀತಿ ಸೇವಿಸ್ತಾ ಬಂದರೆ ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದೇ ಇರೋದಿಲ್ಲ. ತಿಂಡಿಗಳನ್ನು ನೀವು ಪೂರ್ತಿ ಅವಾಯ್ಡ್ ಮಾಡಕ್ಕೆ ಹೋಗಬೇಡಿ, ನಿಶಕ್ತಿ ಆಗ್ಬಿಡ್ತೀರಾ. ಮತ್ತೆ ಯಾವುದೇ ಕಾಯಿಲೆ ಬಂದರೂ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ತಿಂಡಿಗಳನ್ನು ದಯವಿಟ್ಟು ಅವಾಯ್ಡ್ ಮಾಡಬೇಡಿ. ಪ್ರತಿಯೊಂದು ತಿಂಡಿನ ತಿನ್ನಿ, ಗ್ಯಾಸ್ಟ್ರಿಕ್ಕನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಆ ಮೋಷನ್ ಯಾವಾಗ ನಿಮ್ಮ ಹೊಟ್ಟೆನಲ್ಲಿ ಆಚೆಗೆ ಬರ್ದಿರ ಎಲ್ಲ ಹಾಗೇ ಕೂತ್ಕೊಂಡಿರುತ್ತೋ ಆಗ ಅಲ್ಸರ್ಗೆ ತಿರ್ಕೊಳ್ಳುತ್ತೆ. ಅಲ್ಸರ್ಗೆ ತಿರ್ಕೋಬೇಕಂದ್ರೆ ನಾವೇ ಕಾರಣ. ಮೋಷನ್ ಒಳಗಡೆ ಇದ್ದು ಗ್ಯಾಸ್ಟ್ರಿಕ್ಕು ಅಂತ ಏನೂ ತಿಂದಿರ ಬರೀ ಅನ್ನ ಸಾರು ಮುದ್ದೆ ಸಾರು ತಿಂತಾ ಬಂದರೆ ಅದು ಅಲ್ಲೇ ಕೂತ್ಕೊಂಡ್ಬಿಡುತ್ತೆ, ಆಚೆಗೆ ಬರೋದಿಲ್ಲ. ಕಾಳುಗಳಲ್ಲಿ ಅದರಲ್ಲಿ ಒಳ್ಳೆಯ ಫೈಬರ್ ಶಕ್ತಿ ಇದೆ. ಅದರಲ್ಲಿ ಇದು ಒಂದು ರೀತಿ ಕಾಳುಗಳು ತಿಂದಾಗ ಪುಡಿಯಾಗಿ ನಾವು ಹಗಿದು ನುಂಗ್ತೀವಿ. ಆದ್ದರಿಂದ ಅದು ನೀಟಾಗಿ ಆಚೆಗೆ ಬರುವಂತಹ ಶಕ್ತಿ ಕೂಡ ಕಾಳುಗಳಿಗಿದೆ. ಕಾಳುಗಳನ್ನು ಕೂಡ ಚೆನ್ನಾಗಿ ತಿನ್ನಬೇಕು. ಎಲ್ಲರೂ ನೀವು ಈ ರೆಮಿಡೀಸನ್ನು ಮಾಡಿಕೊಂಡು ಗ್ಯಾಸ್ಟ್ರಿಕ್ಕನ್ನು ನೀವು ಹೋಗ್ಲಾಡಿಸ್ಕೊಳ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ದಯವಿಟ್ಟು ನೀವು ಮಾತ್ರೆಗಳನ್ನು ಉಪಯೋಗಿಸೋದು ನಿಲ್ಲಿಸಿ ಹೋಮ್ ರೆಮಿಡೀಸನ್ನು ಯೂಸ್ ಮಾಡಿ, ತುಂಬಾ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇದ್ದಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಮತ್ತಷ್ಟು ವಿಡಿಯೋಗಳಿಗೆ ನಾನು ಶೇರ್ ಮಾಡ್ತಾ ಇರ್ತೀನಿ. ನೀವು ಕಾಯ್ತಾ ಇರಿ, ನಾನು ಶೇರ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್. ಗ್ಯಾಸ್ಟ್ರಿಕ್ಕನ್ನು ನಾವು ಆಗದಿರ ಕಾಪಾಡ್ಕೋಬೇಕಂತಂದರೆ ನಾವು ತಿನ್ನುವಂಥ ಪದಾರ್ಥಗಳು ಏನು ಅಂತ ನೋಡೋಣ. ಏನಂತಂದರೆ ಚಪಾತಿನ ಡಜನ್ ಗಟ್ಟಲೆ ತಿನ್ನಿ, ಮಕ್ಕಳಾಗಲಿ ದೊಡ್ಡವರಾಗಲಿ. ಚಪಾತಿ ತಿಂದಷ್ಟು ಮೋಷನ್ ನೀಟಾಗಿ ಜಾರುತ್ತೆ, ಅಲ್ಲಿ ಉಳ್ಕೊಳ್ಳೋದಿಲ್ಲ, ನೀಟಾಗಿ ಕ್ಲೀನಾಗಿ ಹೋಗುತ್ತೆ. ಮತ್ತು ಕಾಳುಗಳಲ್ಲಿ ಹುರುಳಿಕಾಳು ತುಂಬಾ ನಾರಿನಾಂಶ ಇರುವಂತಹ ಪದಾರ್ಥ. ಹುರುಳಿಕಾಳು ಅದು ಕೂಡ ಅಷ್ಟೇ ನೀಟಾಗಿ ಮೋಷನ್ ಆಗೋಕ್ಕೆ ಸಹಾಯ ಮಾಡುತ್ತೆ ಹುರುಳಿಕಾಳು. ಮತ್ತು ತರಕಾರಿಗಳಲ್ಲಿ ಗೋರಿಕಾಯಲ್ಲಿ ತುಂಬಾ ನಾರಿನಾಂಶ ಇದೆ, ಅದು ಕೂಡ ಮೋಷನ್ ಆಗೋಕ್ಕೆ ನೀಟಾಗಿ ಸಹಾಯ ಮಾಡುತ್ತೆ. ಈ ನಾನು ಹೇಳಿರುವಂತಹ ತಿಂಡಿಗಳನ್ನು ನೀವು ಉಪಯೋಗಿಸಿದ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋದು ಅತಿಯಾಗಿ ಬರೋದೇ ಇಲ್ಲ. ನಿಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮನ್ನು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಈ ತಿಂಡಿಗಳು ಹೆಚ್ಚಾಗಿ ಉಪಯೋಗಿಸ್ತೀರ ಅಂತ ನಾನು ಅಂದ್ಕೊಳ್ತೀನಿ. ಉಪಯೋಗಿಸಿ ನೋಡಿ, ನಿಮಗೇನೆ ಒಳ್ಳೆಯದಾಗತ್ತೆ. ಥ್ಯಾಂಕ್ ಯು ಮತ್ತೊಮ್ಮೆ.